ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಅಂತ. ನಮ್ಮ ಕ್ಯಾಂಪೇನ್ ಸ್ಟೋರೀಸ್ ಇರ್ಬೋದು, ನಮ್ಮ ಯಾವುದೇ ಸುದ್ದಿಗಳಿರ್ಬೋದು, ನಮಗೆ ಇದರಲ್ಲಿ ಅತ್ಯಂತ ಮುಖ್ಯ ಆಗೋದು ನಾವು ಸುದ್ದಿ ಮಾಡಿದ್ವಿ ಅನ್ನೋದಷ್ಟೇ ಅಲ್ಲ, ನೀವು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಿ ಅನ್ನೋದು. ಸೊ ನಿಮ್ಮ ಅಭಿಪ್ರಾಯಕ್ಕೆ, ಜನರ ಅಭಿಪ್ರಾಯಕ್ಕೆ ಮಾಧ್ಯಮ ಯಾವತ್ತು ಟೂ ವೇ ಕಮ್ಯುನಿಕೇಶನ್ ಆಗಬೇಕು ಅನ್ನೋದು ರಿಪಬ್ಲಿಕ್ ನ ಧ್ಯೇಯ. ಹಾಗಾಗಿ ನಿಮ್ಮ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನ ಸದಾ ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಡುತ್ತೆ. ಪ್ರತಿನಿತ್ಯದಂತೆ ಇವತ್ತು ಕೂಡ ನೀವು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಹಾಗೆಯೇ ನಮ್ಮ 2 ವಾಟ್ಸ್ಆಪ್ ನಂಬರ್ಗಳಿಗೂ ಕೂಡ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಪ್ರತಿಯೊಬ್ಬರ ಪ್ರತಿಯೊಂದು ಅಭಿಪ್ರಾಯವೂ ಕೂಡ ಮುಖ್ಯ ಆಗತ್ತೆ. ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಬಂದು ನೀವು ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು ಅಂತ. ಎಸ್ ರೈಟ್. ಒಂದ್ ಕಡೆ ಈಗಾಗಲೇ ಸದ್ಯಕ್ಕೆ 4 ಗೋಡೆಗೆ ಮಾತ್ರ ಸೀಮಿತವಾಗಿದ್ದಂತಹ ಮಹಿಳೆ ಹೊರ ಪ್ರಪಂಚವನ್ನ ನೋಡೋದಕ್ಕೂ ಕೂಡ ಸರ್ಕಾರ ಒಂದಷ್ಟು ಅವಕಾಶ ಮಾಡಿಕೊಡುತ್ತೆ. ಸೊ ಅದರಲ್ಲಿ ಈ ಶಕ್ತಿ ಯೋಜನೆ ಕೂಡ ಒಂದಾಗಿದೆ. ಯಾಕಂದ್ರೆ ಹಿಂದಿನ ಕಾಲದಿಂದಲೂ ಕೆಲವೊಂದಷ್ಟು ಜನಕ್ಕೆ ಧಾರ್ಮಿಕ ಸ್ಥಳಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಲ್ಲೋ ಒಂದು ನಾವು ಪ್ರವಾಸ ಸ್ಥಾನವನ್ನ ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ಮಹಿಳೆಯರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಆದ್ರೆ ಪ್ರಮುಖವಾಗಿ ಈಗ ಶಕ್ತಿ ಯೋಜನೆ ಮುಖಾಂತರವಾಗಿ ಎಷ್ಟೋ ಮಹಿಳೆಯರು ತಮ್ಮನ್ನ ತಾವು ಸ್ವತಂತ್ರವಾಗಿ ಹಾರುವ ಕಾನ್ಸೆಪ್ಟ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಕಾನ್ಸೆಪ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬಟ್ 7,313 ಕೋಟಿ 5 ನಿಗಮಗಳಿಂದ ಒಟ್ಟು ಸಾಲ, ಅಷ್ಟು ದೊಡ್ಡ ಪ್ರಮಾಣದ ಸಾಲ ಸಿಬ್ಬಂದಿಗಳಿಗೆ ಕೊಡೋದಕ್ಕೆ ಸಾವಿರಾರು ಕೋಟಿ. ನಾವೇನು ಇಲ್ಲಿ ಶಕ್ತಿ ಯೋಜನೆ ಬಹಳ ಒಳ್ಳೆ ಇದು ಅಂತ ಸರ್ಕಾರದ ಪರವಾಗಿ ಕ್ಯಾಂಪೇನ್ ಮಾಡಕ್ಕಿಲ್ಲ. ಆದ್ರೆ ನಿಜ ಒಳ್ಳೆ ಯೋಜನೆ ಒಳ್ಳೇದು, ಆದ್ರೆ ಅದನ್ನ ಹುಲಿ ಸವಾರಿ ಅಂತ ನಾನು ಹೇಳ್ದಂಗೆ ಅದು ನಿಭಾಯಿಸಕ್ಕೆ ಇರೋ ಶಕ್ತಿ ಇದೆಯಾ? ಈ ಸಾಲ ಎಲ್ಲಿಂದ ರಿಕವರಿ ಮಾಡ್ತಾರೆ? ಈ ಹಣ ಎಲ್ಲಿಂದ ಜನರ ತಲೆ ಮೇಲೆ ತಾನೇ? ಖಂಡಿತ. ಎಸ್ ನೋಡಿ, ಪ್ರಮುಖವಾಗಿ ಒಂದ್ ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿ ಅಧಿಕೃತವಾಗಿ ಆಳ್ವಿಕೆಯನ್ನ ಶುರು ಮಾಡ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಶಕ್ತಿ ಯೋಜನೆಗೆ ಎಷ್ಟು ಹಣವನ್ನ ಮೀಸಲಿಡಲಾಗಿದೆ, ಶಕ್ತಿ ಯೋಜನೆಯಿಂದ ಟಿಕೆಟ್ ಮೊತ್ತ ಎಷ್ಟಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, 2023ರಿಂದ 2026ರವರೆಗೂ ಕೂಡ ಈ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 2023ರಿಂದ 2024ರವರೆಗೆ ಟಿಕೆಟ್ ಮೊತ್ತ ಬಂದ್ಬಿಟ್ಟು 4,380.37 ಕೋಟಿ. ಇನ್ನ ಸರ್ಕಾರದಿಂದ ಬಿಡುಗಡೆಯಾದಂತಹ ಮೊತ್ತವನ್ನ ನೋಡೋದಾದ್ರೆ 3,199 ಕೋಟಿ. ಅದಾದ ಮೇಲೆ ಕೊರತೆಯ ಮೊತ್ತ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ 1,180.62 ಕೋಟಿ ಕೊರತೆಯ ಮೊತ್ತ ಇರುವಂತದ್ದು. ಇನ್ನ ಅದಾದ ನಂತರವಾಗಿ ಸದ್ಯದ ಮಟ್ಟಿಗೆ ಈಗ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಅನ್ನುವಂತ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗಬಹುದು. ಹಾಗೆ ಮುಂದುವರಿಸೋದಾದ್ರೆ 25ರ ಅಂತ್ಯಕ್ಕೆ 2025ರ ಅಂತ್ಯಕ್ಕೆ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ನಷ್ಟ ಆಯ್ತು ಅಂತ ಕೂಡ ನಮ್ಮ ತೆರೆ ಮೇಲೆ ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ. 24-25ರಲ್ಲಿ ಎಷ್ಟು ಬಿಡುಗಡೆ ಆಯ್ತು ಅನುದಾನ ಅನ್ನೋದು ಕೂಡ ನಮ್ಮ ತೆರೆ ಮೇಲೆ ಅಂಕಿಅಂಶಗಳನ್ನ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಟಿಕೆಟ್ ಮೊತ್ತ ಒಟ್ಟು 6,185 ಕೋಟಿ, ಸರ್ಕಾರದಿಂದ 5,000 ಚಿಲ್ಲರೆ ಕೋಟಿ ಬಿಡುಗಡೆ ಆಗಿದೆ 24-25ನೇ ಸಾಲಿಗೆ. ಹಾಗೆಯೇ ಯಾವ ನಿಗಮಕ್ಕೆ ಎಷ್ಟು ನಷ್ಟ ಆಯ್ತು ಅನ್ನೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಆಕ್ಚುಲಿ ಸಾರಿಗೆ ಇಲಾಖೆ ಅಂತ ಏನು ಬಹಳ ದೊಡ್ಡ ನಷ್ಟದಲ್ಲಿ ಇರಲಿಲ್ಲ ಹೋಲಿಕೆ ಮಾಡಿದ್ರೆ. ಸರ್ಕಾರ ಬಂದಾಗ ಸಾರಿಗೆ ಇಲಾಖೆ ಚೆನ್ನಾಗೇ ಇತ್ತು. ಆಲ್ ಓವರ್ ದ ಕಂಟ್ರಿ ಬೇರೆ ಬೇರೆ ಕಡೆ ನಾವು ಓಡಾಡಿದಾಗ ಸಾರಿಗೆ ಇಲಾಖೆಗಳು ಬೇರೆ ಬೇರೆ ರಾಜ್ಯದ ಕಂಪೇರ್ ಮಾಡಿದ್ರೆ ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅದರಲ್ಲಿ. ಮತ್ತೆ ರಾಮಲಿಂಗಾರೆಡ್ಡಿ ಅವರ ಬಗ್ಗೆನೂ ಕೂಡ ಒಬ್ಬ ಮಿನಿಸ್ಟರ್ ಆಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಸಶಕ್ತವಾಗಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಯೋಜನೆಯ ಸ್ವರೂಪವೇ ಇದಕ್ಕೆ ಬೇಕಾಗಿರೋ ತೆರಿಗೆ ಸಂಗ್ರಹ, ಇದಕ್ಕೆ ಬೇಕಾಗಿರೋ ಹಣಕಾಸಿನ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಳ್ಳದೆ ಇಂಥ ಯೋಜನೆಗಳನ್ನು ಮಾಡೋದಿದೆಯಲ್ಲ, ಅದು ಕೊನೆಗೆ ನೋಯಿಂಗ್ಲಿ ಅದು ಜನರ ತಲೆಗೆ ಬರೋದು. ಈಗ ಸರ್ಕಾರಕ್ಕೆ ಬರುವಂತ ಆದಾಯದ ಮೂಲದಲ್ಲಿ ಸಾರಿಗೆ ಇಲಾಖೆ ಕೂಡ ಒಂದಾಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಬಟ್ ಸರ್ಕಾರ ತೆಗೆದುಕೊಂಡ ಈ ಯೋಜನೆಯಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅದರಿಂದ ದೊಡ್ಡ ನಷ್ಟ ಆಗಿದೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಅಂತ. ನಮ್ಮ ಕ್ಯಾಂಪೇನ್ ಸ್ಟೋರೀಸ್ ಇರ್ಬೋದು, ನಮ್ಮ ಯಾವುದೇ ಸುದ್ದಿಗಳಿರ್ಬೋದು, ನಮಗೆ ಇದರಲ್ಲಿ ಅತ್ಯಂತ ಮುಖ್ಯ ಆಗೋದು ನಾವು ಸುದ್ದಿ ಮಾಡಿದ್ವಿ ಅನ್ನೋದಷ್ಟೇ ಅಲ್ಲ, ನೀವು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಿ ಅನ್ನೋದು. ಸೊ ನಿಮ್ಮ ಅಭಿಪ್ರಾಯಕ್ಕೆ, ಜನರ ಅಭಿಪ್ರಾಯಕ್ಕೆ ಮಾಧ್ಯಮ ಯಾವತ್ತು ಟೂ ವೇ ಕಮ್ಯುನಿಕೇಶನ್ ಆಗಬೇಕು ಅನ್ನೋದು ರಿಪಬ್ಲಿಕ್ ನ ಧ್ಯೇಯ. ಹಾಗಾಗಿ ನಿಮ್ಮ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನ ಸದಾ ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಡುತ್ತೆ. ಪ್ರತಿನಿತ್ಯದಂತೆ ಇವತ್ತು ಕೂಡ ನೀವು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಹಾಗೆಯೇ ನಮ್ಮ 2 ವಾಟ್ಸ್ಆಪ್ ನಂಬರ್ಗಳಿಗೂ ಕೂಡ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಪ್ರತಿಯೊಬ್ಬರ ಪ್ರತಿಯೊಂದು ಅಭಿಪ್ರಾಯವೂ ಕೂಡ ಮುಖ್ಯ ಆಗತ್ತೆ. ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಬಂದು ನೀವು ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು ಅಂತ. ಎಸ್ ರೈಟ್.
ಒಂದ್ ಕಡೆ ಈಗಾಗಲೇ ಸದ್ಯಕ್ಕೆ 4 ಗೋಡೆಗೆ ಮಾತ್ರ ಸೀಮಿತವಾಗಿದ್ದಂತಹ ಮಹಿಳೆ ಹೊರ ಪ್ರಪಂಚವನ್ನ ನೋಡೋದಕ್ಕೂ ಕೂಡ ಸರ್ಕಾರ ಒಂದಷ್ಟು ಅವಕಾಶ ಮಾಡಿಕೊಡುತ್ತೆ. ಸೊ ಅದರಲ್ಲಿ ಈ ಶಕ್ತಿ ಯೋಜನೆ ಕೂಡ ಒಂದಾಗಿದೆ. ಯಾಕಂದ್ರೆ ಹಿಂದಿನ ಕಾಲದಿಂದಲೂ ಕೆಲವೊಂದಷ್ಟು ಜನಕ್ಕೆ ಧಾರ್ಮಿಕ ಸ್ಥಳಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಲ್ಲೋ ಒಂದು ನಾವು ಪ್ರವಾಸ ಸ್ಥಾನವನ್ನ ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ಮಹಿಳೆಯರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಆದ್ರೆ ಪ್ರಮುಖವಾಗಿ ಈಗ ಶಕ್ತಿ ಯೋಜನೆ ಮುಖಾಂತರವಾಗಿ ಎಷ್ಟೋ ಮಹಿಳೆಯರು ತಮ್ಮನ್ನ ತಾವು ಸ್ವತಂತ್ರವಾಗಿ ಹಾರುವ ಕಾನ್ಸೆಪ್ಟ್ ಏನು ಸಮಸ್ಯೆ ಇಲ್ಲ. ಕಾನ್ಸೆಪ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬಟ್ 7,313 ಕೋಟಿ 5 ನಿಗಮಗಳಿಂದ ಒಟ್ಟು ಸಾಲ, ಅಷ್ಟು ದೊಡ್ಡ ಪ್ರಮಾಣದ ಸಾಲ ಸಿಬ್ಬಂದಿಗಳಿಗೆ ಕೊಡೋದಕ್ಕೆ ಸಾವಿರಾರು ಕೋಟಿ. ನಾವೇನು ಇಲ್ಲಿ ಶಕ್ತಿ ಯೋಜನೆ ಬಹಳ ಒಳ್ಳೆ ಇದು ಅಂತ ಸರ್ಕಾರದ ಪರವಾಗಿ ಕ್ಯಾಂಪೇನ್ ಮಾಡಕ್ಕಿಲ್ಲ. ಆದ್ರೆ ನಿಜ ಒಳ್ಳೆ ಯೋಜನೆ ಒಳ್ಳೇದು, ಆದ್ರೆ ಅದನ್ನ ಹುಲಿ ಸವಾರಿ ಅಂತ ನಾನು ಹೇಳ್ದಂಗೆ ಅದು ನಿಭಾಯಿಸಕ್ಕೆ ಇರೋಕ್ ಶಕ್ತಿ ಇದೆಯಾ? ಈ ಸಾಲ ಎಲ್ಲಿಂದ ರಿಕವರಿ ಮಾಡ್ತಾರೆ? ಈ ಹಣ ಎಲ್ಲಿಂದ ಜನರ ತಲೆ ಮೇಲೆ ತಾನೇ ಹಾಕ್ಬೇಕು? ಖಂಡಿತ. ಎಸ್ ನೋಡಿ, ಪ್ರಮುಖವಾಗಿ ಒಂದ್ ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿ ಅಧಿಕೃತವಾಗಿ ಆಳ್ವಿಕೆಯನ್ನ ಶುರು ಮಾಡ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಶಕ್ತಿ ಯೋಜನೆಗೆ ಎಷ್ಟು ಹಣವನ್ನ ಮೀಸಲಿಡಲಾಗಿದೆ, ಶಕ್ತಿ ಯೋಜನೆಯಿಂದ ಟಿಕೆಟ್ ಮೊತ್ತ ಎಷ್ಟಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, 2023ರಿಂದ 2026ರವರೆಗೂ ಕೂಡ ಈ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 2023ರಿಂದ 2024ರವರೆಗೆ ಟಿಕೆಟ್ ಮೊತ್ತ ಬಂದ್ಬಿಟ್ಟು 4,380.37 ಕೋಟಿ. ಇನ್ನ ಸರ್ಕಾರದಿಂದ ಬಿಡುಗಡೆಯಾದಂತಹ ಮೊತ್ತವನ್ನ ನೋಡೋದಾದ್ರೆ 3,199 ಕೋಟಿ. ಅದಾದ ಮೇಲೆ ಕೊರತೆಯ ಮೊತ್ತ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ 1,180.62 ಕೋಟಿ ಕೊರತೆಯ ಮೊತ್ತ ಇರುವಂತದ್ದು. ಇನ್ನ ಅದಾದ ನಂತರವಾಗಿ ಸದ್ಯದ ಮಟ್ಟಿಗೆ ಈಗ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಅನ್ನುವಂತ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗಬಹುದು. ಹಾಗೆ ಮುಂದುವರಿಸೋದಾದ್ರೆ 25ರ ಅಂತ್ಯಕ್ಕೆ 2025ರ ಅಂತ್ಯಕ್ಕೆ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ನಷ್ಟ ಆಯ್ತು ಅಂತ ಕೂಡ ನಮ್ಮ ತೆರೆ ಮೇಲೆ ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ. 24-25ರಲ್ಲಿ ಎಷ್ಟು ಬಿಡುಗಡೆ ಆಯ್ತು ಅನುದಾನ ಅನ್ನೋದು ಕೂಡ ನಮ್ಮ ತೆರೆ ಮೇಲೆ ಅಂಕಿಅಂಶಗಳನ್ನ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಟಿಕೆಟ್ ಮೊತ್ತ ಒಟ್ಟು 6,185 ಕೋಟಿ, ಸರ್ಕಾರದಿಂದ 5,000 ಚಿಲ್ಲರೆ ಕೋಟಿ ಬಿಡುಗಡೆ ಆಗಿದೆ 24-25ನೇ ಸಾಲಿಗೆ. ಹಾಗೆಯೇ ಯಾವ ನಿಗಮಕ್ಕೆ ಎಷ್ಟು ನಷ್ಟ ಆಯ್ತು ಅನ್ನೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಆಕ್ಚುಲಿ ಸಾರಿಗೆ ಇಲಾಖೆ ಅಂತ ಏನು ಬಹಳ ದೊಡ್ಡ ನಷ್ಟದಲ್ಲಿ ಇರಲಿಲ್ಲ ಹೋಲಿಕೆ ಮಾಡಿದ್ರೆ. ಸರ್ಕಾರ ಬಂದಾಗ ಸಾರಿಗೆ ಇಲಾಖೆ ಚೆನ್ನಾಗೇ ಇತ್ತು. ಆಲ್ ಓವರ್ ದ ಕಂಟ್ರಿ ಬೇರೆ ಬೇರೆ ಕಡೆ ನಾವು ಓಡಾಡಿದಾಗ ಸಾರಿಗೆ ಇಲಾಖೆಗಳು ಬೇರೆ ಬೇರೆ ರಾಜ್ಯದ ಕಂಪೇರ್ ಮಾಡಿದ್ರೆ ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅದರಲ್ಲಿ. ಮತ್ತೆ ರಾಮಲಿಂಗಾರೆಡ್ಡಿ ಅವರ ಬಗ್ಗೆನೂ ಕೂಡ ಒಬ್ಬ ಮಿನಿಸ್ಟರ್ ಆಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಸಶಕ್ತವಾಗಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಯೋಜನೆಯ ಸ್ವರೂಪವೇ ಇದಕ್ಕೆ ಬೇಕಾಗಿರೋ ತೆರಿಗೆ ಸಂಗ್ರಹ, ಇದಕ್ಕೆ ಬೇಕಾಗಿರೋ ಹಣಕಾಸಿನ ಒಂದು ವ್ಯವಸ್ಥೆನ ಸರಿಯಾಗಿ ಮಾಡ್ಕೊಳ್ಳದೆ ಇಂಥ ಯೋಜನೆಗಳನ್ನು ಮಾಡೋದಿದೆಯಲ್ಲ, ಅದು ಕೊನೆಗೆ ನೋಯಿಂಗ್ಲಿ ಅದು ಜನರ ತಲೆಗೆ ಬರೋದು. ಈಗ ಸರ್ಕಾರಕ್ಕೆ ಬರುವಂತ ಆದಾಯದ ಮೂಲದಲ್ಲಿ ಸಾರಿಗೆ ಇಲಾಖೆ ಕೂಡ ಒಂದಾಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಬಟ್ ಸರ್ಕಾರ ತೆಗೆದುಕೊಂಡ ಈ ಯೋಜನೆಯಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅದರಿಂದ ದೊಡ್ಡ ನಷ್ಟ ಆಗಿದೆ. ಎಸ್